ಡೆಲಿವರಿಗಾಗಿ ಕೇರಳದ ಒಂದು ಆಸ್ಪತ್ರೆಗೆ ಮಹಿಳೆ ಅಡ್ಮಿಟ್ ಆಗಿರ್ತಾಳೆ. ಸೊ ಈ ಮಹಿಳೆಯ ಹೊಟ್ಟೆಯಲ್ಲಿ 3 ಜನ ಮಕ್ಕಳಿದ್ದಾರೆ ಅನ್ನೋದು ಈ ಹಿಂದೆನೇ ರಿಪೋರ್ಟ್ಗಳಲ್ಲಿ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಡೆಲಿವರಿ ಟೈಮಲ್ಲಿ ಡಾಕ್ಟ್ರು ಮತ್ತು ಹಾಸ್ಪಿಟಲ್ನ ಸಿಬ್ಬಂದಿ ಅದನ್ನು ವಿಡಿಯೋನ ಮಾಡ್ಕೊಳ್ತಾರೆ. ಸೊ ವಿಡಿಯೋನ ಮಾಡಿಕೊಂಡು ಆನಂತರದಲ್ಲಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಇದರ ವಿರುದ್ಧ ಆ ಮಹಿಳೆ ಮತ್ತು ಅವರ ಒಂದು ಸಂಬಂಧಿಕರೇನಿದ್ದಾರೆ ಅವರು ದೂರನ್ನು ನೀಡ್ತಾರೆ. ದೂರನ್ನು ನೀಡಿ ಅದು FIR ಆಗುತ್ತೆ. ಸೊ ಈ FIR ಸಂಬಂಧಪಟ್ಟಂತೆ ಕೇರಳ ಹೈಕೋರ್ಟ್ಗೆ ಡಾಕ್ಟರ್ ಮತ್ತು ಆ ಸ್ಟಾಫ್ ಏನಿರ್ತಾರೆ, ಅಕ್ಯೂಸ್ಡ್ಗಳು ಏನಾಗಿರ್ತಾರೆ ಅವರು ಸಲ್ಲಿಸಿದ ನಂತರ ಕೇರಳ ಹೈಕೋರ್ಟ್ ಇದರ ವಿಚಾರಣೆಯನ್ನು ಮಾಡುತ್ತೆ. ಅಂದರೆ ಕೇರಳ ಹೈಕೋರ್ಟಲ್ಲಿ ಅವರು ಏನನ್ನು ಪಿಟಿಷನ್ ಹಾಕ್ಕೊಳ್ತಾರೆ ಅಂದರೆ, ಕ್ರಿಮಿನಲ್ ಕೇಸ್ ಏನು ಹಾಕಿದ್ದಾರೆ ಇದನ್ನು ಕ್ವಾಸ್ ಮಾಡಬೇಕು, ಇದನ್ನು ವಜಾ ಮಾಡಬೇಕು ಅಂತ ಕೋರಿ ಹಾಕ್ಕೊಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡಿದಂಥ ಕೇರಳ ಹೈಕೋರ್ಟ್ ಸೊ ಆ ರೀತಿಯಲ್ಲಿ ಕ್ವಾಸ್ ಮಾಡಲಿಕ್ಕೆ ಬರಲ್ಲ, ಯಾಕೆಂದರೆ ಆ ಮಹಿಳೆ ಆಕೆಯ ಒಂದು ಖಾಸಗಿ ವಿಚಾರ ಆಗಿರುತ್ತೆ, ವಿತೌಟ್ ಪರ್ಮಿಷನ್ ಅಥವಾ ಅದನ್ನು ಒಂದು ಯಾವುದೇ ಒಂದು ಟೆಸ್ಟ್ಗಾಗಲಿ ಒಂದು ಟ್ರಯಲ್ಗಾಗಲಿ ಬಳಸಿದ್ದಲ್ಲ. ಆ ಥರ ಇರಬೇಕಾದ್ರೆ ಆಕೆಯನ್ನು ಡೆಲಿವರಿ ಇದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ತಪ್ಪು, ಅದು ಅಪರಾಧ. ಸೊ ಹಾಗಾಗಿ ಕ್ವಾಸ್ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಅವರು ಹಾಕಿದಂಥ ಪಿಟಿಷನ್ನ ವಜಾ ಮಾಡಲಾಗುತ್ತೆ. ಸೊ ಈ ಒಂದು ಪ್ರಕರಣದ ಅಂಶಗಳಿಗೆ ಸಂಬಂಧಪಟ್ಟಂತೆ ಪೂರ್ತಿ ವಿವರವನ್ನು ನೋಡೋಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವಿಡಿಯೋ ಮಾಡ್ಕೊಂಡಿರ್ತಾರೆ ಡಾಕ್ಟ್ರು ಮತ್ತು ಹಾಸ್ಪಿಟಲ್ನ ಸ್ಟಾಫು, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಲಾಗಿರುತ್ತೆ. IPCಯ 354 ಸಬ್ ಕ್ಲಾಸ್ ಸಿ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನ 66E ಮತ್ತು 67 ಸೆಕ್ಷನ್ನ ಅಡಿಯಲ್ಲಿ ದೂರನ್ನು ದಾಖಲು ಮಾಡಿಕೊಳ್ಳಲಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೇರಳ ಹೈಕೋರ್ಟ್ ಇದನ್ನು ಪಾಸ್ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಅವರು ಹಾಕಿದಂಥ ಪಿಟಿಷನ್ನ ವಜಾ ಮಾಡಲಾಗುತ್ತೆ.